ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾರುಣಿ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಕರ್ನಾಟಕದ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ನಮ್ಮಮ್ಮ ನನಗೆ ದೀಪಾವಳಿಗೆ ಕೊಟ್ಟಿರೋಂಥ ಗಿಫ್ಟ್ ಸ್ಯಾರಿ ಮತ್ತು ಬ್ಯಾಂಗಲ್ಸ್ ಕೊಟ್ಟಿದ್ದಾರೆ. ಸೊ ಇದು ನನಗೆ ತುಂಬ ಯಾರು ತವ್ರ ಮನೆಯಿಂದ ಏನೇ ಕೊಟ್ಟರು ಅದು ನಮಗೆ ತುಂಬಾ ಖುಷಿ ಆಗುತ್ತೆ. ಅದ್ರ ಜೊತೆಗೆ ನಾವು ಇವತ್ತಿನ ಬ್ಲಾಗಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನಾವೆಲ್ಲ ಹೋಗಿದ್ವಿ ನಾವು ಇವತ್ತು, ಮತ್ತು ಇವತ್ತೇನೇನಾಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಒಳ್ಳೆ ಪ್ಲೇಸ್ ಇದೆ ನಮ್ಮ ನಿಯರ್ ಬೈ ನಮ್ಮ ಮನೆಯಿಂದ, ಅದು ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಸ್ಯಾರಿದು ಚೆನ್ನಾಗಿದೆ, ಗ್ರೀನ್ ಕಲರು. ಸೊ ಮನೆ ಹತ್ರನೇ ಬಂದಿದ್ದರು ಬ್ಯಾಂಗಲ್ಸ್ ಅವರು ನಮಗೆ ತಗೊಟ್ರು ಮಮ್ಮಿ. ಹೋಗಿದ್ವಿ ಎಲ್ಲಿ ಯಾವ ಪ್ಲೇಸನ್ನು ಹೇಳೋ ಮುಂಚೆ ಹೇಗಿದೆ ಅಂತ ತೋರಿಸ್ಲಿಕ್ಕೆ ಮುಂಚೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಫಾಸ್ಟಾಗಿ ತುಂಬ ಹರಿಬರಿಲಿ ಮಾಡಿದ್ದು. ಯಾಕಂದರೆ ನಾನೊಂದು 15 ನಿಮಿಷದಲ್ಲಿ ರೊಟ್ಟಿ ಮಾಡಿ ತಿಂದು ಮೋಕ್ಷಿತ್ಗೆ ಕೊರಿಯರ್ ಬಂದಿತ್ತು, ಅದನ್ನು ತೊಗೊಬರ್ಲಿಕ್ಕೆ ಹೋಗ್ತಾ ಇರಬೇಕಿತ್ತು. ಸೊ ನೋಡಿ, ಇಲ್ಲಿ ಬನ್ನಿ, ನಾನು ಒಂದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಬಿಸಿ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಹಾಕ್ಕೋಬೇಕು. ಬಿಸಿ ನೀರು ಹಾಕ್ಕೊಂಡ್ರೆ ರೊಟ್ಟಿ ಮಾಡಲಿಕ್ಕೆ ಈಸಿ ಆಗುತ್ತೆ, ಇಲ್ಲಾಂದರೆ ಕಷ್ಟ, ಅದು ತಟ್ಟಲಿಕ್ಕೆ ಆಗೋದಿಲ್ಲ, ಅರ್ಧೋಗುತ್ತೆ, ಕಿತ್ತೋಗುತ್ತೆ ಮಧ್ಯದಲ್ಲಿ. ಬಿಸಿನೀರು ಹಾಕಿ ಕಲಸಿ ಒಂದು ಸ್ವಲ್ಪ ಟೈಮ್ ಬಿಟ್ಟರೆ ಚೆನ್ನಾಗಿರುತ್ತೆ. ಅಂದರೆ ಬಿಸಿ ಇದೆಯಲ್ಲ ಅದು ಆರಲಿ, ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ಆರಿದ್ಮೇಲೆ ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಸೊ ಅಕ್ಕಿ ಹಿಟ್ಟು ಕಲಿಸ್ತಾ ಇದ್ದೀನಿ, ಅಕ್ಕಿ ರೊಟ್ಟಿ ಮಾಡೋಣ ಅಂತ ನೋಡಿ. ಫ್ರೆಂಡ್ಸ್, ಕಿಚನ್ ತುಂಬ ಮೆಸಫ್ ಆಗಿರುತ್ತೆ ಇಲ್ಲಿ. ಅಂದರೆ ತುಂಬ ಅಡುಗೆ ಮಾಡ್ತಾರೆ 3 ಟೈಮ್ಸಕ್ಕೆ. ಸೊ ಹಾಗಾಗಿ ನಾನು ಒಂದು ಎರಡನೇದು ಜಾಸ್ತಿ ಕುಕ್ಕಿಂಗ್ ಐಟಮ್ಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ನಮ್ಮನೆ ಆದರೆ, ನಮ್ಮ ಮನೆಗಳಲ್ಲಾದರೆ ಮುಂಚಿನ ಪ್ಲ್ಯಾನ್ ಮಾಡಿರ್ತೀವಿ, ಎಲ್ಲ ಮಾಡ್ಕೊಳ್ಬೋದು. ಸೊ ಇಲ್ಲಿ ಹಾಗೆ ಆಗಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕುಕ್ಕಿಂಗ್ ಕಮ್ಮಿನೇ ಮಾಡಿದ್ದೀನಿ. ಸೊ ನನ್ನ ಮನೆಗೆ ಹೋದ ತಕ್ಷಣ ನಾನು ಎಲ್ಲ ಪ್ರಾಪರಾಗಿ ಕುಕ್ಕಿಂಗ್ ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ನಾನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕ್ಷಮಿಸಿ, ನಾನು ಆ್ಯಸ್ ಇಟ್ ಈಸ್ ಹೇಗಿದೆ ನಾನು ಹಾಗೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಇದು 2ನೇ ಕಿಚನ್ ಅಂತ, ಅಡುಗೆ ಮನೆಯಿಂದಲ್ಲ. ಹಾಗಾಗಿ ವರ್ಷಗಳಿಂದ ಕೆಳಗಡೆ ಕೂತು ಅಡುಗೆ ಮಾಡೋದು ತಪ್ಪು ಹೋಗಿಬಿಟ್ಟಿದೆ. ಏನೋ ಇದು ಸೆಲ್ಫ್ ಮೇಲೇ ಮಾಡಿ ಅಭ್ಯಾಸ ಆಗಿ ಕೂತು ಕೆಲಸ ಮಾಡೋದು ಕಮ್ಮಿ. ಇವತ್ತು ನೋಡಿ ಅಕ್ಕಿ ರೊಟ್ಟಿ ಮಾಡಬೇಕಂತ ಮೇಲ್ಗಡೆ ಎಲ್ಲ ಮಾಡಲಿಕ್ಕಾಗಲ್ಲ. ಮತ್ತು ಇಲ್ಲಿ ನಾನೆಲ್ಲ ಸೆಟಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕ್ಯಾಮರಾ ಅದು ಇದೆಲ್ಲ ಅಷ್ಟು ಟೈಮ್ ಆಗುತ್ತೆ. ಮತ್ತು ಬರ್ತಾರೆ ಯಾರೋ, ಅವ್ರಿಗೆ ಕಾಫಿ ಟೀ ಅಡುಗೆ ಮಾಡಿಸೋ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೆಮ್. ಅವ್ರಿಗೆ ಡಿಸ್ಟರ್ಬ್ ಮಾಡಲಿಕ್ಕೆ, ತೊಂದರೆ ಕೊಡಲಿಕ್ಕೆ ಇಷ್ಟ ಆಗಿಲ್ಲ. ಹಾಗಾಗಿ ನಾನು ಅಡುಗೆ ಎಲ್ಲ ತೀರ ಕಮ್ಮಿ ಮಾಡಿದ್ದೀನಿ. ಸೊ ಇವತ್ತು ನಾನು ಅಕ್ಕಿ ರೊಟ್ಟಿ ತೋರಿಸ್ತಾ ಇದ್ದೀನಿ. ಕ್ಷಮಿಸಿ, ಕೈ ಅಡ್ಡ ಇಟ್ಕೊಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಬಿಸಿನೀರಲ್ಲಿ ಕಲಿಸ್ಕೊಂಡು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಹೇಗೆ ಬೇಕು ಹಾಗೆ ಮಾಡ್ಕೋಬೋದು, ಕಿತ್ತೋಗೋದಿಲ್ಲ ರೊಟ್ಟಿ. ಸೊ ಇಲ್ಲಿ ನಮ್ಮನೆ ಬೆಳಗ್ಗೆ ಅಕ್ಕಿ ರೊಟ್ಟಿಗೆ ಇದು ಮಾಡಿದರು, ಬದನೆಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ. ಗೊತ್ತಲ್ಲ, ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಆ ಲಿಂಕ್ನ ಚೆಕ್ ಮಾಡ್ಬೋದು. ಚಟ್ನಿ ಅದು ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ರೊಟ್ಟಿ ಖಾಲಿ ಆಗಿತ್ತು. ನನಗೆ ಮಧ್ಯಾಹ್ನ ಮತ್ತೆ ಇನ್ನೊಂದು ಸ್ವಲ್ಪ ನನಗೆ ನನ್ನ ಹಸ್ಬೆಂಡ್ಗೆ ರೊಟ್ಟಿ ಮಾಡಿಕೊಂಡು ತಿಂದು, ಮತ್ತು ಹೇಳಿದ್ನಲ್ಲ ಮೋಕ್ಷಿತ್ಗೆ ಕೊರಿಯರ್ ತರಕ್ಕೆ ಹೋಗ್ಬೇಕಂತ ಹೋಗ್ತಾಯಿದ್ದೀವಿ. ಮತ್ತು ಅಲ್ಲೇ ನಾವು ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ, ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಮುಂದೆ ನೋಡೋಣ ಯಾವ ಪ್ಲೇಸು, ಅಲ್ಲಿ ಏನೇನಿದೆ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ನೋಡಿ. ಇಲ್ಲಿ ರೊಟ್ಟಿ ಎಷ್ಟು ಚೆನ್ನಾಗಾಗಿದೆ, ತುಂಬಾ ಹರಿಬರಿಲಿ 5 ನಿಮಿಷ 10 ನಿಮಿಷದಲ್ಲಿ ಮಾಡಿರೋ ರೊಟ್ಟಿ. ನೀವು ಕೂಡ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೋಡಿ, ನೀಟಾಗಿ ಬಂದಿದೆ. ಇನ್ನೂ ತೆಳುವಾಗಿ ಮಾಡ್ಬೋದು. ಕೈಯಲ್ಲಿ ಬಡಿಯೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಮಧ್ಯದಲ್ಲಿ ನೀವು ಲಟ್ಟಿಸ್ಕೊಂಡು ಆಮೇಲೆ ಬಡಿಬೋದು. ಕೈಯಲ್ಲಿ ಬೇಕಂದರೆ ಕೈಯಲ್ಲೇ ಮಾಡ್ಬೋದು. ಸ್ವಲ್ಪ ಬೇಯಿಸೋಕ್ಕೆ ಇಟ್ಟಿದ್ದೀನಿ.
ತುಂಬ ಫಾಸ್ಟಾಗಿ ಹೋಗಬೇಕಿತ್ತು. ನನ್ನ ಹಸ್ಬೆಂಡ್ ಬೇಗ ರೆಡಿ ಆಗಬೇಕು ಎಲ್ಲ ಏನು ಕಂಡೀಷನು. ಹಾಗಾಗಿ ಅದ್ರ ಮೇಲೆ ಬೇಗ ಬೇಗ ಮಾಡಿ ಹೋಗ್ತಾಯಿದ್ದೀವಿ. ಯಾಕಂದರೆ ಅಲ್ಲಿ ಕರೆಕ್ಟ್ ಟೈಮ್ಗೆ 4 o'clockಗೆ ಬಸ್ ಬರುತ್ತೆ. ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಇರಬೇಕು, ಕೊರಿಯರ್ ಕಲೆಕ್ಟ್ ಮಾಡ್ಕೋಬೇಕಲ್ಲ. ಹಾಗಾಗಿ ಕ್ಷಮಿಸಿ, ಇಲ್ಲೆಲ್ಲ ಸ್ವಲ್ಪ ಮೆಸಪ್ ಆಗಿಬಿಟ್ಟಿದೆ. ಸೊ ಫಾಸ್ಟಾಗಿ ಮಾಡಬೇಕು, ಮತ್ತು ವೀಡಿಯೋ ಎಲ್ಲ ಕ್ಯಾಮ್ರಾ ಎಲ್ಲ ಸೆಟಪ್ ಮಾಡಬೇಕು. ವಿತಿನ್ 10-15 ಮಿನಿಟ್ಸಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಹಿಯರ್ ಮೈ ಅಕ್ಕಿ ರೊಟ್ಟಿ ಆ್ಯಂಡ್ ಏನು ಹಸಿಮೆಣಸಿನಕಾಯಿ ಖಾರ, ಬದನೆಕಾಯಿ ಖಾರ ಎಲ್ಲ ತುಂಬ ಸೊ ಈ ಚಟ್ನಿ ತುಂಬ ಇಷ್ಟ. ನಾನು ಮಾಡಿದ್ದೇನೆ ಒಂದು ವಿಡಿಯೋ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇದಕ್ಕೆ ಬಿಸಿ ಬಿಸಿ ರೊಟ್ಟಿ, ತುಪ್ಪ, ಕರನ್ನ ತುಂಬ ಚೆನ್ನಾಗಿರುತ್ತೆ. ತಿಂಡಿ ಹೊರಗೆ ಹೋಗಬೇಕು. ಮೋಕ್ಷಿತ್ಗ ಕೊರಿಯರ್ ಬಂದಿದೆ ಬ್ಯಾಂಗ್ಳೂರಿಂದ, ತೊಗೊಂಬರ್ಲಿಕ್ಕೆ ಹೋಗ್ಬೇಕು ಇವಾಗ. ಸೊ ಎಲ್ಲ ಹರಿಬರಿ ಜಸ್ಟ್ ಬಿ ಹರಿ ಬೇಗ ಬೇಗ ತಿಂದು ಬಸ್ಸಲ್ಲಿ ಕೊರಿಯರ್ ಕೊಟ್ಟು ಕಳಿಸಿದ್ದಾರೆ. ಅದು ಹೋಗಿ ತೊಗೊಂಬರ್ಬೇಕು ಇವಾಗ. ಹಲೋ, ಮೋಕ್ಷಿತಕ್ಕೆ ಕೊರಿಯರ್ ಬಂದಿದೆ. ಆ ಸೀರಿಯಲ್ಸ್ ಬ್ಯಾಂಗ್ಳೂರಲ್ಲಿ ಅಷ್ಟು ಸಿಗೋದು ಆರ್ಗ್ಯಾನಿಕ್ ಫುಡ್. ಅನ್ನ, ರಾಗಿ ಇದು ಮತ್ತು ಅಕ್ಕಿದ ಅದೇ ತಿನ್ನೋದು ಸೀರಿಯಲ್ಸ್. ಸೊ ಹಾಗಾಗಿ ಕೊರಿಯರ್ ಕೂಡ ಮಾಡೋದಿಲ್ಲ ಶಾಪ್ ಅವರು. ಸೊ ಬಸ್ಸಿಂದ ಯಾರೋ ಕೊಟ್ಟು ಕಳಿಸ್ತಾ ಇದ್ದಾರೆ. ಹೋಗಿ ತಗೊಂಬರಕ್ಕೆ ಹೋಗ್ತಾ ಇದೀವಿ ಇವಾಗ. ಖಾಲಿ ಆಗಿತ್ತು ಅದು. ಗೆಟ್ಸ್ ಇಟ್ ಗ್ರೋ. ಇಲ್ಲಿ ನೋಡಿ, ನಮ್ಮ ಮನೆಯಿಂದ 5-6 ಕಿಲೋಮೀಟ್ರ್ ಆದಮೇಲೆ ಮೈನ್ ರೋಡ್ನಲ್ಲಿ ಜಾಗ ಸಿಗುತ್ತೆ, ವಾಟರ್ ಪಾರ್ಕ್. ತುಂಬ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಆಟ ಆಡಿಸ್ಲಿಕ್ಕೆ ಅಥವಾ ನಾವು ಸ್ಪೆಂಡ್ ಮಾಡಲಿಕ್ಕೆಲ್ಲ. ಸೊ ನಾವು ಅಲ್ಲೇ ಸ್ಟಾಪ್ ಮಾಡಿದ್ವಿ ಗಾಡಿ. ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೊರಿಯರ್ ಅವ್ರು, ಬಸ್ ಅವರು ಇಲ್ಲೇ ನಿಲ್ಲಿಸಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾವು ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ಒಳಗಡೆ ಏನೇನಿದೆ, ಹೇಗಿದೆ ಅಂತ ನೋಡೋಣ. ನೋಡಿ, ಎಂಟ್ರೆನ್ಸಲ್ಲಿ ವಾರ್ ಮೆಮೋರಿಯಲ್ಸ್ ಅಂತ ಎಲ್ಲ ಹಾಕಿದ್ದಾರೆ. ಸೊ ಇದು ಯುದ್ಧದಲ್ಲಿ ಮೆಮೊರಿಯಾಗಿ ಹಾಕಿರೋಂಥ ಕಟ್ಟಡಗಳಂತಲೇ ಹೇಳ್ಬೋದು, ನೆನಪಿಗಾಗಿ. ಇದು ತುಂಬ ವಿಶೇಷ ಅನ್ನಿಸ್ತು ನನಗೆ. ಇಲ್ಲಿ ತುಂಬ ಇಷ್ಟ ಆಗಿದ್ದು ಕೂಡ. ಸೊ ಮುಂದೆ ಕೂಡ ಹಾಗೆ ಇಲ್ಲಿ ನೋಡಿ, ಫ್ರಂಟ್ ಐ ಲವ್ ಕೂರ್ಗ್ ಅನ್ನೋದು ಹಾಕಿದ್ದಾರೆ ನೋಡಿ. ಇಲ್ಲಿ ತುಂಬ ಖುಷಿ, ತುಂಬ ಚೆಂದ ಅನಿಸ್ತೈತೆ. ಒಬ್ಬೊಬ್ಬರಿಗೆ 50 ರೂಪಾಯಿ ಇರುತ್ತೆ. ಒಳಗಡೆ ಹೋಗಿದರೆ ನಿಮಗೆ ಯಾವುದು ಆಟಗಳು ಬೇಕೋ ಅದನ್ನು ಪೇ ಮಾಡಿ ಆಟ ಆಡಬೇಕಾಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನೋಡುವಾಗ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಿಮ್ದು ಯಾವುದಾದ್ರೂ ಫ್ಯಾಮಿಲಿ ಫ್ರೆಂಡ್ಸ್ ಇದ್ದರೆ ಪ್ಲೀಸ್ ಸಜೆಸ್ಟ್ ಮೈ ಚಾನಲ್ ಆ್ಯಂಡ್ ಮೈ ವಿಡಿಯೋಸ್.
ತುಂಬ ಪ್ರಶಾಂತವಾಗಿರುತ್ತೆ ಇಲ್ಲಿ. ನೀರಲ್ಲಿ ಜಾಸ್ತಿ ಏನೋ ನ್ಯಾಚುರಲ್ ಆಗಿರೋದ್ರಿಂದ ಕ್ರೌಡ್ ಕೂಡ ಇರಲಿಲ್ಲ. ಸೊ ಭಯನೂ ಬೇಕಾಗಲ್ಲ. ಸ್ವಲ್ಪ ಆರಾಮಾಗಿ ಮಕ್ಕಳಿಗೆ ಆಟ ಆಡಲಿಕ್ಕಾಗಲಿ, ಮತ್ತು ತುಂಬ ದಿನಗಳಿಂದ ಒಳಗೆ ಇದು ಕ್ವಾರಂಟೈನ್ ಆಗಿ ನಮಗೂ ಕೂಡ ಫ್ರೆಶ್ ಅನಿಸ್ಬೇಕಾಗಿತ್ತು. ಸೊ ಜನ ಯಾರು ಇಲ್ಲದೆ ಇರೋದ್ರಿಂದ ಹತ್ತಿರ ನಮ್ಮ ಮನೆಗೆ 5-6 ಕಿಲೋಮೀಟ್ರ್ ಇದ್ರ ಮುಂದೆ ತುಂಬ ದಿನ ಓಡಾಡ್ತಾಯಿದ್ವಿ, ಇದ್ರೆ ಹೋಗೇ ಇರಲಿಲ್ಲ. ಸೊ ಈ ಸಲ ಮೋಕ್ಷಿತ್ ಸ್ವಲ್ಪ ತುಂಬ ರಿಸರ್ವ್ಡ್ ಆಗ್ತಾಯಿದ್ದ, ಹಾಗಾಗಿ ಅವ್ನಿಗೆ ಸ್ವಲ್ಪ ಎಲ್ಲ ಅಭ್ಯಾಸ ಮಾಡಿಸೋಣ ಅಂತ ನಾವು ಒಳಗಡೆ ಹೋಗಿದ್ವಿ. ಸ್ವಲ್ಪ ಫ್ರೀ ಆಗಿದ್ದ, ಆದರೂ ಸ್ವಲ್ಪ ಕ್ವಾರಂಟೈನ್ ಆಗಿಬಿಟ್ರೆ ಮಕ್ಕಳಿಗೆಲ್ಲ ಅವ್ರ ಬಿಹೇವಿಯರೇ ಚೇಂಜ್ ಆಗ್ತಾಯಿದೆ. ಹಾಗಾಗಿ ನಾವು ಹೋಗಿದ್ವಿ. ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಮತ್ತೆ ಇಲ್ಲಿ ಸ್ಟ್ಯಾಚ್ಯೂ ಇದೆ, ತುಂಬ ಪ್ರೌಡ್ ಅನಿಸುತ್ತೆ. ನಾನು ಇದ್ರ ಬಗ್ಗೆ ಡೀಟೇಲಾಗಿ ಅವ್ರ ಹತ್ರ ಕೇಳಬೇಕು ಅಂದ್ಕೊಂಡೆ, ಆದರೆ ನಮ್ಮ ಪಾಪು ತುಂಬ ಒಂದು ಕಡೆ ನಿಲ್ಲೋದ್ರಿಂದ ನಾನು ಹೆಚ್ಚು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಹೆಚ್ಚು ಹೇಳಿಲ್ಲ. ಈ ವರ್ಡಿಂಗ್ಸಲ್ಲಿ ನೋಡಿ ಎಷ್ಟು ಪ್ರೌಡ್ ಅನಿಸುತ್ತೆ ನಮಗೆ. ಸೊ ಇಲ್ಲಿ ಇದು 2 ಹೆಮ್ಮೆ ದೇಶ ಭಕ್ತಿ ಎತ್ತಿ ತೋರಿಸುತ್ತೆ. ಇಲ್ಲಿ ಏನೋ ಈ ಪಾರ್ಕು ಒಂದು ನ್ಯಾಚುರಲ್ ಆಗಿ ಇದೆ. ಸೊ ತುಂಬ ಖುಷಿ ಆಯಿತು ನನಗೆ. ನಮ್ಮ ಪಾಪು ಇಲ್ಲಿ ಸ್ಟೇ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದ, ಏನು ಹೋಗೋಣ ಅಂತ ಹೇಳಿ, ಕಾರಲ್ಲೇ ಹೋಗೋಣ ಅವ್ನಿಗೆ ಯಾವಾಗಲೂ ಮೂವಿಂಗೇ ಇರಬೇಕು. ಹಾಗಾಗಿ ನಾವು ಅವ್ನಿಗೆ ಚಿಪ್ಸ್ ಕೊಟ್ಟರೆ ಸುಮ್ಮನೆ ಕೊಡ್ತಾನೆ, ಸ್ವಲ್ಪ ಇಲ್ಲೆಲ್ಲ ಸ್ಪೆಂಡ್ ಮಾಡ್ತಾನೆ ಟೈಮ್ ಅನ್ನೋ ಕಾರಣಕ್ಕಾಗಿ ನಾವು ಚಿಪ್ಸ್ ಕೊಟ್ಟಿದ್ದು. ಮಕ್ಕಳಿಗೆಲ್ಲ ಚಿಪ್ಸ್ ಕೊಡಬಾರ್ದು ಜಾಸ್ತಿ, ಆದರೆ ಇವ್ನು ಚಿಪ್ಸ್ ಕೊಟ್ಟರೆ ಸ್ವಲ್ಪ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ತಾನೆ ಅನ್ನೋ ಉದ್ದೇಶದಿಂದ ನಾವು ಕೊಟ್ಟು ಕೂರಿಸ್ಕೊಂಡಿದ್ದೀವಿ ಅವನಿಗೆ. ನೀವು ಮಂಗಳೂರು ಟು ಕೂರ್ಗ್ ರೂಟ್ ಹೋಗುವಾಗ ನೀವು ಆನ್ ದಿ ವೇ ಸಿಗುತ್ತೆ ನಿಮಗೆ. ಸೊ ಹೋಗಬೇಕು ಅಂದರೆ, ಮಕ್ಕಳು ಸ್ಪೆಂಡ್ ಮಾಡಬೇಕು ಅಂದರೆ 1-2 ಅವರ್ಸ್ ಸ್ಪೆಂಡ್ ಮಾಡಿ ಹೋಗ್ಬೋದು, ಅಥವಾ ಹೋಲ್ಡೇ ಬಂದು ಎಲ್ಲ ಆ್ಯಕ್ಟಿವಿಟೀಸ್ನಲ್ಲಿ ಮಕ್ಕಳಿಗೆ ತೋರಿಸಿ ಆಟಾಡಿಸಿ ಹೋಗ್ಬೋದು. ಸೊ ನಿಮಗೆ ಈ ಪ್ಲೇಸ್ ಇಷ್ಟ ಆಯಿತು ಅನಿಸುತ್ತೆ. ನಿಮಗೆ ಈ ಜಾಗ ಇಷ್ಟ ಆಗಿದ್ದರೆ, ಈ ಪ್ಲೇಸ್ ಇಷ್ಟ ಆಗಿದ್ದರೆ, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವುದೇ ಕಾಸ್ಟ್ ಇರೋದಿಲ್ಲ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ವಂದನೆಗಳು. ಹೀಗೆ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.